ಅಡ್ರೆಸ್ಗೆ ಇಲ್ದಂತಾಗಿದ್ದ ಬೆಂಗಳೂರಿನ ಭೂಗತ ಲೋಕ ಸೋಕಾಲ್ಡ್ ಬೆಂಗಳೂರು ಅಂಡರ್ವರ್ಲ್ಡ್ ಮತ್ತೆ ಆಕ್ಟಿವ್ ಆಗ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗಿದ್ದು ಬೆಂಗಳೂರು ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರನ ಮೇಲೆ ನಡೆದಿರುವಂತ ಗುಂಡಿನ ದಾಳಿ. ಹಾಗಾದ್ರೆ ಆಗಿದ್ದೇನು? ಮುತ್ತಪ್ಪರೈ ಪುತ್ರ ಅಂತಂದ್ರೆ ರಿಕ್ಕಿ ರೈ ಮೇಲೆ ಗುಂಡು ಹಾರಿಸಿದ್ಯಾರು? ಬನ್ನಿ ರಣರೋಚಕ ವರದಿಯನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಪ್ಪು ಬಣ್ಣದ ಟೊಯೋಟೋ ಫಾರ್ಚುನರ್ ಕಾರು ರಸ್ತೆ ಬದಿ ವಾಲಿಕೊಂಡು ನಿಂತಿದೆ. ಕಾರಿನ ಡ್ರೈವರ್ ಕಡೆಗಿನ ಡೋರಿಗೆ ಬಿದ್ದ ಬುಲೆಟ್ ಡೋರನ್ನೇ ಸೀಳಿಕೊಂಡು ಸೀಟಿಗೂ ತಗುಲಿದೆ. ಡೋರ್ ಒಳಗಡೆಯಿಂದ ಬುಲೆಟ್ ಕಾರ್ಟ್ರಿಜ್ ಪತ್ತೆಯಾಗಿದೆ. ಇದೇ ಬುಲೆಟ್ ಇದೀಗ ಭಯಾನಕ ಕಥೆಯೊಂದನ್ನ ಬಿಚ್ಚಿಟ್ಟಿದೆ. ಮಾಜಿ ಡಾನ್ ಮುತ್ತಪ್ಪರೈ ಏನಿದೆ, ದಿವಂಗತ ಮುತ್ತಪ್ಪರೈ ಏನಿದೆ, ಅವರ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಮಧ್ಯರಾತ್ರಿ ಈ ಒಂದು ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು. ರಿಕ್ಕಿ ರೈ ಮಾಜಿ ಭೂಗತ ಪಾತಕಿ ಮುತ್ತಪ್ಪರೈನ ಕಿರಿಯ ಪುತ್ರ. ಇದೇ ರಿಕ್ಕಿ ರೈ ಮೇಲೆ ನಿನ್ನೆ ಮಧ್ಯರಾತ್ರಿ ಭೀಕರ ಗುಂಡಿನ ದಾಳಿ ನಡೆಸಲಾಗಿದೆ. ನಾನು ಆ ಒಂದು ಘಟನೆ ನಡೆದಂತ ಸ್ಥಳದಲ್ಲಿ ಇದ್ದೀನಿ. ಇದೇನು ಈ ಒಂದು ದೃಶ್ಯ ಕಾಣಿಸ್ತಾ ಇದೆ, ಇದು ರಾಮನಗರ ತಾಲೂಕಿನ ಬಿಡದಿ. ಈ ಒಂದು ಬಿಡದಿ ಬಳಿಯೇ ಅವರೊಂದು ಬೃಹತ್ತಾದಂತಹ ಮನೆ ಇದೆ. ಸುಮಾರು ಒಂದು 106 ಎಕರೆ ಪ್ರದೇಶದಲ್ಲಿ ಮನೆ ಇರುವಂಥದ್ದು. ಮಧ್ಯರಾತ್ರಿ 11:30 ಸುಮಾರಿಗೆ ಆ ಒಂದು ಬಿಡದಿಯ ಮನೆಯಿಂದ ರಿಕ್ಕಿ, ಅವರ ಕಾರಿನ ಚಾಲಕ ರಾಜು ಜೊತೆಗೆ ಒಬ್ಬ ಪರ್ಸನಲ್ ಗನ್ಮ್ಯಾನ್ ಜೊತೆಗೆ ಬೆಂಗಳೂರಿಗೆ ಕೂಡ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಶಾರ್ಪ್ ಶೂಟರ್ ಗುಂಡಿನ ದಾಳಿಯನ್ನು ನಡೆಸಿದ್ರು. ಒಂದು ಸುತ್ತಿನ ಫೈರ್ ಅನ್ನು ಕೂಡ ಮಾಡಿದ್ದಾರೆ. ಮುತ್ತಪ್ಪರೈ ನಿಧನದ ಬಳಿಕ ರಿಯಲ್ ಎಸ್ಟೇಟ್ ಸೇರಿದಂತೆ ಹಲವು ವ್ಯವಹಾರ ನೋಡಿಕೊಳ್ತಿರೋ ರಿಕ್ಕಿ ರೈ ಸದಾ ಗನ್ಮ್ಯಾನ್ ಇಟ್ಕೊಂಡೇ ಓಡಾಡ್ತಿದ್ದ. ರಷ್ಯಾಗೆ ಹೋಗಿದ್ದ ಇದೇ ರಿಕ್ಕಿ ರೈ 2 ದಿನದ ಹಿಂದಷ್ಟೇ ವಾಪಸ್ ಆಗಿದ್ದ. ನಿನ್ನೆ ತನ್ನ ಫಾರ್ಚುನರ್ ಕಾರಲ್ಲಿ ಬೆಂಗಳೂರಿಗೆ ಹೊರಟಿದ್ದ. ಸುಮಾರು 12:30 ಹೊತ್ತಿಗೆ ಮನೆಯಿಂದ ಹೊರಬರ್ತಿದ್ದಂತೆ ಗೇಟ್ ಬಳಿ ದುಷ್ಕರ್ಮಿ ಫೈರಿಂಗ್ ಮಾಡಿದ್ದಾನೆ. ತನಿಖೆಯಲ್ಲಿ 70mm ಬುಲೆಟ್ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ನಡೆದಿರೋದು ಗೊತ್ತಾಗಿದೆ. ಕಾಂಪೌಂಡ್ನ ಬಳಿ ಅಡಗಿ ಕೂತು ರಿಕ್ಕಿ ರೈ ಕಾರು ಬರ್ತಿದ್ದಂತೆ ದಾಳಿ. ಇದೇ ಕಾಂಪೌಂಡ್ ನೋಡಿ. ಇಲ್ಲಿಂದಲೇ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಖಾಸಗಿಯವರಿಗೆ ಸೇರಿದ ರಸ್ತೆ ಪಕ್ಕದ ಕಾಂಪೌಂಡ್ ಗ್ಯಾಪ್ ಮಧ್ಯೆ ಅವಿತುಕೊಂಡು ದುಷ್ಕರ್ಮಿ ರಿಕ್ಕಿ ಪ್ರಯಾಣಿಸುತ್ತಿದ್ದ ಕಾರು ಮನೆಯಿಂದ ಹೊರಬರ್ತಿದ್ದಂತೆ ಗುಂಡಿನ ದಾಳಿ ನಡೆಸಿದ್ದಾನೆ. ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಶಾರ್ಪ್ ಶೂಟರ್ ಕೂಡ ಈ ಒಂದು ಅಟ್ಯಾಕ್ ಮಾಡಿ, ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿ ಚಲಿಸ್ತಿರುವಂತಹ ಕಾರಿನ ಮೇಲೆ ಅಟ್ಯಾಕ್ ಅಂದ್ರೆ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇನ್ಸಿಡೆಂಟ್ ಈ ಒಂದು ಏನ್ ಕಾಣಿಸ್ತಾ ಇದೆ, ಈ ಒಂದು ಸ್ಥಳ ಪಕ್ಕದಲ್ಲಿ ಲೇಔಟ್ ಇದೆ. ಲೇಔಟ್ ನ ಒಳಭಾಗದಲ್ಲಿ ಕೂತ್ಕೊಂಡ್ರೆ ಕಾಂಪೌಂಡ್ ನ ಹಿಂಭಾಗದಲ್ಲಿ ಕೂತ್ಕೊಂಡು ಆ ಒಂದು ಓಲ್ ಏನ್ ಕಾಣ್ತದೆ, ಆ ಓಲ್ ಮೂಲಕನೇ ಕಾರಿಗೆ ಶೂಟ್ ಮಾಡಿರುವಂತದ್ದು. ರಿಕ್ಕಿ ರೈ ಮೂಗು ಕೈಗೆ ಗಂಭೀರ ಗಾಯ, ವೈದ್ಯರಿಂದ ಶಸ್ತ್ರಚಿಕಿತ್ಸೆ. ಗನ್ನಿಂದ ಸಿಡಿದ ಬುಲೆಟ್ ಕಾರಿನ ಡೋರ್ ಸಿಲಿ ಡ್ರೈವರ್ ಸೀಟ್ ಕುಶನ್ ಒಳಗೆ ನುಗ್ಗಿದೆ. ಬಳಿಕ ರಿಕ್ಕಿ ರೈಗೆ ತಗುಲಿ ಎಡಭಾಗದ ಡೋರ್ಗೆ ತಾಗಿದೆ. ಬಳಿಕ ರಿಕ್ಕಿ ರೈಯ ಕೈ ಮತ್ತು ಮೂಗಿಗೂ ತಾಗಿದೆ ಅಂತ ಗೊತ್ತಾಗಿದೆ. ಸದ್ಯ ವೈದ್ಯರು ರಿಕ್ಕಿ ರೈ ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ಅನ್ನ ಕೇಳಿದ್ದೇನೆ. ಇನ್ನು ಪ್ರಾಥಮಿಕ ತನಿಖೆ ವೇಳೆ ಪೊಲೀಸರಿಗೆ ದುಷ್ಕರ್ಮಿ ಕ್ಲೂ ಸಿಕ್ಕಿದೆ ಎನ್ನಲಾಗ್ತಿದೆ. ಜೊತೆಗೆ ಬುಲೆಟ್ ಕಾರ್ಟ್ರಿಜ್ಗಳು ಹಾಗೂ ಒಂದು ಮೊಬೈಲ್ ಪತ್ತೆಯಾಗಿದೆ. ಕಾರು ಡ್ರೈವರ್ ದೂರು ನೀಡಿದ್ದು ಮುತ್ತಪ್ಪರೈ ಬಲಗೈ ಬಂಟ ರಾಕೇಶ್ ಮಲ್ಲಿ, ಮುತ್ತಪ್ಪರೈ 2ನೇ ಪತ್ನಿ ಅನುರಾಧ ಸೇರಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಭೂಗತ ಲೋಕ ಕೂಡ ಎಂಟ್ರಿ ಆಗಿದೆ. ಅಂದ್ರೆ ಈಗಾಗಲೇ ಮುತ್ತಪ್ಪರೈ ಅವರಿಗೆ ಸಾಕಷ್ಟು ಎನಿಮಿಸ್ಗಳಿದ್ರು. ಆ ಹಿನ್ನೆಲೆಯಲ್ಲಿ ಏನಾದರೂ ಅಟ್ಯಾಕ್ ಆಗಿದೆಯಾ ಅನ್ನೋ ಆ್ಯಂಗಲ್ ಅಲ್ಲೂ ಕೂಡ ಪೊಲೀಸರು ಬೇರೆ ಬೇರೆ ರೀತಿಯ ಆ್ಯಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.